ಬೀದರ್‌ನಲ್ಲಿ ಏನು ಬ್ಯಾಂಕಿಗೆ ಹಣ ಹಾಕುವಂತಹ ಎಟಿಎಂ ಕಳ್ಳತನ ಜೊತೆಗೆ ಮಂಗಳೂರಲ್ಲಾದಂತಹ ಬ್ಯಾಂಕಿಗೆ ನುಗ್ಗಿ ದರೋಡೆ ಮಾಡಿದಂತಹ ಪ್ರಕರಣಗಳು ಮಾಸುವ ಮುನ್ನವೇ ಮೈಸೂರು ಜಿಲ್ಲೆಯಲ್ಲೂ ಕೂಡ ಅದರಲ್ಲೂ ಕೂಡ ಸಿಎಂ ಅವರ ತವರು ಜಿಲ್ಲೆಯಲ್ಲಿ ಇವತ್ತು ಒಂದು ರೋಡ್ ರಾಬರಿ ಆಗಿರುವಂಥದ್ದು. ಈ ಒಂದು ಪ್ರಕರಣ ಬಗ್ಗೆ ಮಾತಾಡೋದಕ್ಕೆ ಇವತ್ತಿಗೆ ಜಿಲ್ಲಾ ಎಸ್ಪಿ ಆಗಿರುವಂತಹ ವಿಷ್ಣುವರ್ಧನ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಬೆಳಿಗ್ಗೆ ಒಂದು ದರೋಡೆ ಆಗಿದೆ ಅಂದರೆ ರೋಡ್ ರಾಬರಿ ಆಗಿರುವಂಥದ್ದು ಸರ್. ಯಾವ ಕಾರಣಕ್ಕಾಗಿ ನಿಮ್ಗೆ ಯಾವ ವಿಚಾರ ಏನು ಗೊತ್ತಾಯ್ತು ಸರ್? ಅಲ್ಲ, ನಮಗೆ ತಿಳಿದಿರೋ ಪ್ರಾಥಮಿಕ ಮಾಹಿತಿ ಪ್ರಕಾರ ಸುಮಾರು 9-9:30 ಮಧ್ಯದಲ್ಲಿ ಕೇರಳ ಮೂಲದ ಈ ವ್ಯಕ್ತಿಗಳು ಕೇರಳದಿಂದ ಕೋಟೆ ಕಡೆ ಬರ್ತಾರೆ. ಮಾರ್ಗ ಮಧ್ಯದಲ್ಲಿ 1-2 ಕಾರ್ ಅಡ್ಡ ಕಟ್ಟಿ ಅವ್ರನ್ನ ಅವರಿದ್ದಂಥ ವೆಹಿಕಲ್ನು ಕೂಡ ತೊಗೊಂಡು ಮುಂದೋಗಿರ್ತಾರೆ. ಈ ಸಂಬಂಧ ನಾವು ನಮ್ಮೆಲ್ಲ ಗಡಿ ಪ್ರದೇಶದಲ್ಲಿದ್ದಂಥ ಗಡಿ ಡಿಸ್ಟ್ರಿಕ್ಟ್ಸ್ಗಳಿಗೆ ಎಸ್.ಪಿಗಳನ್ನ ಮಾತಾಡಿದ್ದೀನಿ. ವಯನಾಡ್ ಎಸ್.ಪಿಗೂ ಕೂಡ ಮಾತಾಡಿ ಅವರಲ್ಲಿ ಕೂಡ ನಾಕಾಬಂದಿ ಸೆಟಪ್ ಮಾಡ್ಕೊಂಡು ಕೇಳಿದ್ರು. ನಡೀತಾ ಇದೆ, ಕಾರ್ಯ ನಡೀತಾ ಇದೆ. ಅಂದರೆ ಅವ್ರು ಯಾರು ಅಂತ ಇರೋ ಗೊತ್ತಾಯ್ತು ಸರ್? ಎಷ್ಟು ಜನ ಇದ್ರು ಏನು ಅಂತ ಸರ್? ಇಲ್ಲ, ಇದುವರೆಗೇನು ಮಾಹಿತಿ ಗೊತ್ತಿಲ್ಲ. ಇವಾಗ ವಿಕ್ಟಿಮ್ಗೆ ಪ್ರಿಲಿಮಿನರಿ ಇನಿಷಿಯಲ್ ಮೆಡಿಕಲ್ ಕೊಡಿಸಿ ಸ್ಟೇಷನ್ಗೆ ಕರ್ಕೊಂಬಂದು ಅವ್ರಿಗೆ ಕಂಪ್ಲೇಂಟ್ ತೊಗೊತಾ ಇರಿ. ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮುಂದುವರಿತಾ ಇದೆ. ಇದೆಲ್ಲನೂ ಕೂಡ ನಾವು ಬೇರೆ ಕಡೆ CCTVಗಳು ಮತ್ತು ಚೆಕ್ ಪೋಸ್ಟ್ಗಳನ್ನ ನಾವು ಚೆಕ್ ಮಾಡ್ತೀವಿ. ಪ್ಲಸ್ ನಮ್ಮ ಟೋಲ್ಗಳಲ್ಲಿ ಕಾರ್ಗಳು ಪಾಸ್ ಆಗಿರುತ್ತಲ್ಲ ಅದನ್ನು ಕೂಡ ಚೆಕ್ ಮಾಡ್ತಾಯಿರಿ. ಅಲ್ಲಿ 3 ತಂಡ ರಚನೆ ಮಾಡಿ ನಾವು ಈ ಬಗ್ಗೆ ಪತ್ತೆ ಕಾರ್ಯ ಬಗ್ಗೆ ಕೈ ಎತ್ಕೊಂಡಿದ್ದೀವಿ. ಆ ವಿಕ್ಟಿಮ್ಸ್ ಯಾರು ಸರ್? ಎಲ್ಲಿಯವರು ಅಂತ ಸರ್? ಮೂಲತಃ ಕೇರಳದವರು ಅವರು. ಓಕೆ, ಕೇರಳದವರು. ಅಲ್ಲಿಂದ ಅವರು ಈ ಕಡೆ ಕೋಟೆ ಕಡೆ ಬರ್ತಿದ್ರು. ಅಲ್ಲಿ ಅಂದರೆ ಏನು ಕೆಲಸ ಮಾಡ್ತೀನಿ ಅಂತ ಗೊತ್ತಾಯ್ತು? ಅದು ಮಾಹಿತಿ ತಿಳಿಬೇಕಾಗಿದೆ. ಇನ್ನೂ ಅವ್ರಿಗೆ ಮಾತಾಡಿಸ್ಕೊಂಡು ಮಾಹಿತಿ ತಿಳಿಬೇಕಾಗಿದೆ. ಮಾಹಿತಿ ಕೇಳಿ ಮಾಹಿತಿ ಕೊಡ್ತಾ ಇದ್ದಾರೆ ಹೇಗೆ ಸರ್ ಅಂತ? ಕೊಡ್ತಾರೆ ಅವರು. ದೇ ಕೋಆಪರೇಟಿವ್. ಅಂದರೆ ಅವರು ಕೂಡ 2 ಕಾರಲ್ಲಿ ಬಂದು ಅಂದರೆ ರೋಡ್ ಮಧ್ಯದಲ್ಲೇ ಆ ಥರ ಮಾಡಿರುವಂಥದ್ದು ಸರ್. ಎಲ್ಲಿ ಹೋಗಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಇದೆ ಸರ್ ಅಂತ? ರಾಜ್ಯ ಬಿಟ್ಟು ಹೋಗ್ತಾ ಇದ್ದಾರೆ ಹೇಗೆ ಅಂತ ಸರ್? ಇಲ್ಲ, ಇದು ಕೋಟೆ ಜೈಪುರ ಮಧ್ಯದಲ್ಲಾಗಿದೆ. ಸೊ ಯಾವ ಭಾಗದಲ್ಲಿ ಹೋಗಿದ್ರೆ ಅಂತ ಗೊತ್ತಾಗೋದಿಲ್ಲ. ಸೊ ಈ ಕಡೆ ಚಾಮರಾಜನಗರ ಇದೆ, ಈ ಕಡೆ ಬಾವಲಿ ಎಲ್ಲ ಇದೆ. ಸೊ ಗಡಿ ಭಾಗದ ಎಲ್ಲ ಎಸ್.ಪಿಗಳಿಗೂ ಮಾತಾಡಿದ್ದೀನಿ. ಎಲ್ಲ ಕಡೆ ನಾವು ನಾಲ್ಕು ಹಾಕ್ಕೊಂಡಿದ್ದೀವಿ. ಅಂದರೆ ಈ ರೀತಿಯ ಪ್ರಕರಣಗಳು ಒಂದಿಷ್ಟು ಜನರ ಆತಂಕ ಸೃಷ್ಟಿಸುವಂತಹ ಪ್ರಕರಣಗಳಾಗುತ್ತೆ ಸರ್. ಸೊ ಜನರಿಗೆ ಏನು ಹೇಳ್ತೀರಾ ಸರ್ ಅಂತ? ಇಲ್ಲ, ಇದುವರೆಗೂ ಈ ಪರಿಸರದಲ್ಲಿ ಈ ಥರ ಘಟನೆ ನಡೆದಿಲ್ಲ. ಸೊ ಇದು ಮೊದಲನೇ ಬಾರಿಗೆ ಇದು ರಿಪೋರ್ಟ್ ಆಗ್ತಿದೆ. ಸಾರ್ವಜನಿಕರಲ್ಲಿ ಇನ್ ಕೇಸ್ ಏನಾದರೂ ವೆಹಿಕಲ್ಗಳು, ಕಾರುಗಳು ಅನುಮಾನಾಸ್ಪದವಾಗಿ ಅಲ್ಲೇ ರೋಡ್ ಮಧ್ಯದಲ್ಲಿ ಬಿಟ್ಟು ಹೋಗಿದರೆ 112 ಕಾಲ್ ಮಾಡಲಿ. ಅದು ಚೆಕ್ ಪೋಸ್ಟ್ಗಳು ಅಲರ್ಟ್ ಆಗಿದೆ ಹೇಗೆ ಸರ್ ಅಂತ? ಈಗ ಹೌದು, ಚೆಕ್ ಪೋಸ್ಟ್ ಅಲರ್ಟ್ ಆಗಿದೆ. ಇನ್ನು ಏನು ಯಾರು ಟ್ರೇಸ್ ಔಟ್ ಆಗಿಲ್ಲ ಸರ್? ಇನ್ನು ಸೋಫಾರ್ ಇಲ್ಲ, ಪತ್ತೆ ನಡೀತಾ ಇದೆ. ಥ್ಯಾಂಕ್ ಯು. ಇದಿಷ್ಟು ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಅವರ ಮಾತುಗಳು. ಈಗಾಗಲೇ 3 ತಂಡಗಳ ರಚನೆ ಮಾಡಿದ್ದಾರೆ. CCTV ದೃಶ್ಯಗಳೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಶೀಘ್ರದಲ್ಲೇ ನಾವು ಈ ಒಂದು ಪ್ರಕರಣವನ್ನು ಭೇದಿಸ್ತೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋರ್, ನಿಬಂಬಿಕೆ ಮೈಸೂರು. ಬೀದರ್‌ನಲ್ಲಿ ಏನು ಬ್ಯಾಂಕಿಗೆ ಹಣ ಹಾಕುವಂತಹ ಎಟಿಎಂ ಕಳ್ಳತನ ಜೊತೆಗೆ ಮಂಗಳೂರಲ್ಲಾದಂತಹ ಬ್ಯಾಂಕಿಗೆ ನುಗ್ಗಿ ದರೋಡೆ ಮಾಡಿದಂತಹ ಪ್ರಕರಣಗಳು ಮಾಸುವ ಮುನ್ನವೇ ಮೈಸೂರು ಜಿಲ್ಲೆಯಲ್ಲೂ ಕೂಡ ಅದರಲ್ಲೂ ಕೂಡ ಸಿಎಂ ಅವರ ತವರು ಜಿಲ್ಲೆಯಲ್ಲಿ ಇವತ್ತು ಒಂದು ರೋಡ್ ರಾಬರಿ ಆಗಿರುವಂಥದ್ದು. ಈ ಒಂದು ಪ್ರಕರಣ ಬಗ್ಗೆ ಮಾತಾಡೋದಕ್ಕೆ ಇವತ್ತಿಗೆ ಜಿಲ್ಲಾ ಎಸ್ಪಿ ಆಗಿರುವಂತಹ ವಿಷ್ಣುವರ್ಧನ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಬೆಳಿಗ್ಗೆ ಒಂದು ದರೋಡೆ ಆಗಿದೆ ಅಂದರೆ ರೋಡ್ ರಾಬರಿ ಆಗಿರುವಂಥದ್ದು ಸರ್. ಯಾವ ಕಾರಣಕ್ಕಾಗಿ ನಿಮ್ಗೆ ಯಾವ ವಿಚಾರ ಏನು ಗೊತ್ತಾಯ್ತು ಸರ್? ಅಲ್ಲ, ನಮಗೆ ತಿಳಿದಿರೋ ಪ್ರಾಥಮಿಕ ಮಾಹಿತಿ ಪ್ರಕಾರ ಸುಮಾರು 9-9:30 ಮಧ್ಯದಲ್ಲಿ ಕೇರಳ ಮೂಲದ ಈ ವ್ಯಕ್ತಿಗಳು ಕೇರಳದಿಂದ ಕೋಟೆ ಕಡೆ ಬರ್ತಾರೆ. ಮಾರ್ಗ ಮಧ್ಯದಲ್ಲಿ 1-2 ಕಾರ್ ಅಡ್ಡ ಕಟ್ಟಿ ಅವ್ರನ್ನ ಅವರಿದ್ದಂಥ ವೆಹಿಕಲ್ನು ಕೂಡ ತೊಗೊಂಡು ಮುಂದೋಗಿರ್ತಾರೆ. ಈ ಸಂಬಂಧ ನಾವು ನಮ್ಮೆಲ್ಲ ಗಡಿ ಪ್ರದೇಶದಲ್ಲಿದ್ದಂಥ ಗಡಿ ಡಿಸ್ಟ್ರಿಕ್ಟ್ಸ್ಗಳಿಗೆ ಎಸ್.ಪಿಗಳನ್ನ ಮಾತಾಡಿದ್ದೀನಿ. ವಯನಾಡ್ ಎಸ್.ಪಿಗೂ ಕೂಡ ಮಾತಾಡಿ ಅವರಲ್ಲಿ ಕೂಡ ನಾಕಾಬಂದಿ ಸೆಟಪ್ ಮಾಡ್ಕೊಂಡು ಕೇಳಿದ್ರು. ನಡೀತಾ ಇದೆ, ಕಾರ್ಯ ನಡೀತಾ ಇದೆ. ಅಂದರೆ ಅವ್ರು ಯಾರು ಅಂತ ಇರೋ ಗೊತ್ತಾಯ್ತು ಸರ್? ಎಷ್ಟು ಜನ ಇದ್ರು ಏನು ಅಂತ ಸರ್? ಇಲ್ಲ, ಇದುವರೆಗೇನು ಮಾಹಿತಿ ಗೊತ್ತಿಲ್ಲ. ಇವಾಗ ವಿಕ್ಟಿಮ್ಗೆ ಪ್ರಿಲಿಮಿನರಿ ಇನಿಷಿಯಲ್ ಮೆಡಿಕಲ್ ಕೊಡಿಸಿ ಸ್ಟೇಷನ್ಗೆ ಕರ್ಕೊಂಬಂದು ಅವ್ರಿಗೆ ಕಂಪ್ಲೇಂಟ್ ತೊಗೊತಾ ಇರಿ. ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮುಂದುವರಿತಾ ಇದೆ. ಇದೆಲ್ಲನೂ ಕೂಡ ನಾವು ಬೇರೆ ಕಡೆ CCTVಗಳು ಮತ್ತು ಚೆಕ್ ಪೋಸ್ಟ್ಗಳನ್ನ ನಾವು ಚೆಕ್ ಮಾಡ್ತೀವಿ. ಪ್ಲಸ್ ನಮ್ಮ ಟೋಲ್ಗಳಲ್ಲಿ ಕಾರ್ಗಳು ಪಾಸ್ ಆಗಿರುತ್ತಲ್ಲ ಅದನ್ನು ಕೂಡ ಚೆಕ್ ಮಾಡ್ತಾಯಿರಿ. ಅಲ್ಲಿ 3 ತಂಡ ರಚನೆ ಮಾಡಿ ನಾವು ಈ ಬಗ್ಗೆ ಪತ್ತೆ ಕಾರ್ಯ ಬಗ್ಗೆ ಕೈ ಎತ್ಕೊಂಡಿದ್ದೀವಿ. ಆ ವಿಕ್ಟಿಮ್ಸ್ ಯಾರು ಸರ್? ಎಲ್ಲಿಯವರು ಅಂತ ಸರ್? ಮೂಲತಃ ಕೇರಳದವರು ಅವರು. ಓಕೆ, ಕೇರಳದವರು. ಅಲ್ಲಿಂದ ಅವರು ಈ ಕಡೆ ಕೋಟೆ ಕಡೆ ಬರ್ತಿದ್ರು. ಅಲ್ಲಿ ಅಂದರೆ ಏನು ಕೆಲಸ ಮಾಡ್ತೀನಿ ಅಂತ ಗೊತ್ತಾಯ್ತು? ಅದು ಮಾಹಿತಿ ತಿಳಿಬೇಕಾಗಿದೆ. ಇನ್ನೂ ಅವ್ರಿಗೆ ಮಾತಾಡಿಸ್ಕೊಂಡು ಮಾಹಿತಿ ತಿಳಿಬೇಕಾಗಿದೆ. ಮಾಹಿತಿ ಕೇಳಿ ಮಾಹಿತಿ ಕೊಡ್ತಾ ಇದ್ದಾರೆ ಹೇಗೆ ಸರ್ ಅಂತ? ಕೊಡ್ತಾರೆ ಅವರು. ದೇ ಕೋಆಪರೇಟಿವ್. ಅಂದರೆ ಅವರು ಕೂಡ 2 ಕಾರಲ್ಲಿ ಬಂದು ಅಂದರೆ ರೋಡ್ ಮಧ್ಯದಲ್ಲೇ ಆ ಥರ ಮಾಡಿರುವಂಥದ್ದು ಸರ್. ಎಲ್ಲಿ ಹೋಗಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಇದೆ ಸರ್ ಅಂತ? ರಾಜ್ಯ ಬಿಟ್ಟು ಹೋಗ್ತಾ ಇದ್ದಾರೆ ಹೇಗೆ ಅಂತ ಸರ್? ಇಲ್ಲ, ಇದು ಕೋಟೆ ಜೈಪುರ ಮಧ್ಯದಲ್ಲಾಗಿದೆ. ಸೊ ಯಾವ ಭಾಗದಲ್ಲಿ ಹೋಗಿದ್ರೆ ಅಂತ ಗೊತ್ತಾಗೋದಿಲ್ಲ. ಸೊ ಈ ಕಡೆ ಚಾಮರಾಜನಗರ ಇದೆ, ಈ ಕಡೆ ಬಾವಲಿ ಎಲ್ಲ ಇದೆ. ಸೊ ಗಡಿ ಭಾಗದ ಎಲ್ಲ ಎಸ್.ಪಿಗಳಿಗೂ ಮಾತಾಡಿದ್ದೀನಿ. ಎಲ್ಲ ಕಡೆ ನಾವು ನಾಲ್ಕು ಹಾಕ್ಕೊಂಡಿದ್ದೀವಿ. ಅಂದರೆ ಈ ರೀತಿಯ ಪ್ರಕರಣಗಳು ಒಂದಿಷ್ಟು ಜನರ ಆತಂಕ ಸೃಷ್ಟಿಸುವಂತಹ ಪ್ರಕರಣಗಳಾಗುತ್ತೆ ಸರ್. ಸೊ ಜನರಿಗೆ ಏನು ಹೇಳ್ತೀರಾ ಸರ್ ಅಂತ? ಇಲ್ಲ, ಇದುವರೆಗೂ ಈ ಪರಿಸರದಲ್ಲಿ ಈ ಥರ ಘಟನೆ ನಡೆದಿಲ್ಲ. ಸೊ ಇದು ಮೊದಲನೇ ಬಾರಿಗೆ ಇದು ರಿಪೋರ್ಟ್ ಆಗ್ತಿದೆ. ಸಾರ್ವಜನಿಕರಲ್ಲಿ ಇನ್ ಕೇಸ್ ಏನಾದರೂ ವೆಹಿಕಲ್ಗಳು, ಕಾರುಗಳು ಅನುಮಾನಾಸ್ಪದವಾಗಿ ಅಲ್ಲೇ ರೋಡ್ ಮಧ್ಯದಲ್ಲಿ ಬಿಟ್ಟು ಹೋಗಿದರೆ 112 ಕಾಲ್ ಮಾಡಲಿ. ಅದು ಚೆಕ್ ಪೋಸ್ಟ್ಗಳು ಅಲರ್ಟ್ ಆಗಿದೆ ಹೇಗೆ ಸರ್ ಅಂತ? ಈಗ ಹೌದು, ಚೆಕ್ ಪೋಸ್ಟ್ ಅಲರ್ಟ್ ಆಗಿದೆ. ಇನ್ನು ಏನು ಯಾರು ಟ್ರೇಸ್ ಔಟ್ ಆಗಿಲ್ಲ ಸರ್? ಇನ್ನು ಸೋಫಾರ್ ಇಲ್ಲ, ಪತ್ತೆ ನಡೀತಾ ಇದೆ. ಥ್ಯಾಂಕ್ ಯು.
ಇದಿಷ್ಟು ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಅವರ ಮಾತುಗಳು. ಈಗಾಗಲೇ 3 ತಂಡಗಳ ರಚನೆ ಮಾಡಿದ್ದಾರೆ. CCTV ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಶೀಘ್ರದಲ್ಲೇ ನಾವು ಈ ಒಂದು ಪ್ರಕರಣವನ್ನು ಭೇದಿಸ್ತೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಲ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಬೀದರ್ನಲ್ಲಿ ಏನು ಬ್ಯಾಂಕಿಗೆ ಹಣ ಹಾಕುವಂತಹ ATM ಕಳ್ತನ ಜೊತೆಗೆ ಮಂಗಳೂರಲ್ಲಾದಂತಹ ಬ್ಯಾಂಕಿಗೆ ನುಗ್ಗಿ ದರೋಡೆ ಮಾಡಿದಂಥ ಪ್ರಕರಣಗಳು ಮಾಸುವ ಮೂಲವೇ ಮೈಸೂರು ಜಿಲ್ಲೆಯಲ್ಲೂ ಕೂಡ, ಅದರಲ್ಲೂ ಕೂಡ CM ಅವರ ತವರು ಜಿಲ್ಲೆಯಲ್ಲಿ ಇವತ್ತು ಒಂದು ರೋಡ್ ರಾಬರಿ ಆಗಿರುವಂಥದ್ದು. ಈ ಒಂದು ಪ್ರಕರಣ ಬಗ್ಗೆ ಮಾತಾಡೋದಕ್ಕೆ ಜಿಲ್ಲಾ SP ಆಗಿರುವಂತಹ ವಿಷ್ಣುವರ್ಧನ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಬೆಳಿಗ್ಗೆ ಒಂದು ದರೋಡೆ ಆಗಿದೆ, ಅಂದರೆ ರೋಡ್ ರಾಬರಿ ಆಗಿರುವಂಥದ್ದು. ಸರ್, ಯಾವ ಕಾರಣಕ್ಕಾಗಿ, ನಿಮ್ಗೆ ಯಾವ ವಿಚಾರ ಏನಕ್ಕೆ ಗೊತ್ತಾಯ್ತು ಸರ್? ಅಲ್ಲ, ನಮಗೆ ತಿಳಿದಿರೋ ಪ್ರಾಥಮಿಕ ಮಾಹಿತಿ ಪ್ರಕಾರ ಸುಮಾರು 9-9:30 ಮಧ್ಯದಲ್ಲಿ ಕೇರಳ ಮೂಲದ ವ್ಯಕ್ತಿಗಳು ಕೇರಳದಿಂದ HD ಕಡೆ ಬರ್ತಾರೆ. ಮಾರ್ಗ ಮಧ್ಯದಲ್ಲಿ 1-2 ಕಾರ್ ಅಡ್ಡ ಕಟ್ಟಿ ಅವ್ರನ್ನ ಅವರಿದ್ದಂಥ ವೆಹಿಕಲ್ನ ಕೂಡ ತಗೊಂಡು ಮುಂದೋಗಿರ್ತಾರೆ. ಈ ಸಂಬಂಧ ನಾವು ನಮ್ಮೆಲ್ಲ ಗಡಿ ಪ್ರದೇಶದಲ್ಲಿದ್ದಂಥ ಗಡಿ ಡಿಸ್ಟ್ರಿಕ್ಟ್ಸ್ಗಳಿಗೆ SP ಮಾತಾಡಿದ್ದೀನಿ. ವಯನಾಡ್ SP ಕೂಡ ಮಾತಾಡಿ ಅವರಲ್ಲಿ ಕೂಡ ನಾಕಾಬಂದಿ ಸೆಟಪ್ ಮಾಡ್ಕೊಂಡು ಕೇಳಿದ್ರು. ನಡೀತಾ ಇದೆ, ಕಾರ್ಯ ನಡೀತಾ ಇದೆ. ಅಂದರೆ ಅವ್ರು ಯಾರು ಅಂತ ಇರೋ ಗೊತ್ತಾಯ್ತು ಸರ್? ಎಷ್ಟು ಜನ ಇದ್ರು ಏನು ಅಂತ ಸರ್? ಇಲ್ಲ, ಇದುವರೆಗೇನು ಮಾಹಿತಿ ಗೊತ್ತಿಲ್ಲ. ಇವಾಗ ವಿಕ್ಟಿಮ್ಗೆ ಪ್ರಿಲಿಮಿನರಿ ಇನಿಷಿಯಲ್ ಮೆಡಿಕಲ್ ಕೊಡಿಸಿ ಸ್ಟೇಷನ್ಗೆ ಕರ್ಕೊಂಬಂದು ಅವ್ರಿಗೆ ಕಂಪ್ಲೇಂಟ್ ತೊಗೊತಾ ಇರಿ. ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮುಂದುವರಿತಾ ಇದೆ. ಇದೆಲ್ಲನೂ ಕೂಡ ನಾವು ಬೇರೆ ಕಡೆ CCTVಗಳು ಮತ್ತು ಚೆಕ್ ಪೋಸ್ಟ್ಗಳನ್ನ ನಾವು ಚೆಕ್ ಮಾಡ್ತೀವಿ. ಪ್ಲಸ್ ನಮ್ಮ ಟೋಲ್ಗಳಲ್ಲಿ ಕಾರ್ಗಳು ಪಾಸ್ ಆಗಿರುತ್ತಲ್ಲ, ಅದನ್ನು ಕೂಡ ಚೆಕ್ ಮಾಡ್ತಾಯಿರಿ. ಅಲ್ಲಿ 3 ತಂಡ ರಚನೆ ಮಾಡಿ ನಾವು ಈ ಬಗ್ಗೆ ಪತ್ತೆ ಕಾರ್ಯ ಬಗ್ಗೆ ಕೈ ಎತ್ಕೊಂಡಿದ್ದೀವಿ. ಆ ವಿಕ್ಟಿಮ್ಸ್ ಯಾರು ಸರ್? ಎಲ್ಲಿಯವರು ಅಂತ ಸರ್? ಮೂಲತಃ ಕೇರಳದವರು ಅವರು. ಕೇರಳದವರು, ಅಲ್ಲಿಂದ ಅವರು ಈ ಕಡೆ HD ಕಡೆ ಬರ್ತಿದ್ರು. ಅವ್ರಲ್ಲಿ ಅಂದರೆ ಏನು ಕೆಲಸ ಮಾಡ್ತೀರಿ ಅಂತ ಗೊತ್ತಾಯ್ತು? ಅದು ಮಾಹಿತಿ ತಿಳಿಬೇಕಾಗಿದೆ. ಇನ್ನೂ ಅವ್ರಿಗೆ ಮಾತಾಡಿಸ್ಕೊಂಡು ಮಾಹಿತಿ ತಿಳಿಬೇಕಾಗಿದೆ. ಮಾಹಿತಿ ಇಲ್ಲಿ ಕೇಳಿ ಮಾಹಿತಿ ಕೊಡ್ತಾ ಇದ್ದಾರೆ ಹೇಗೆ ಸರ್ ಅಂತ? ಕೊಡ್ತಾರೆ ಅವರು. ದೇ ಕೋಆಪರೇಟಿವ್. ಅಂದರೆ ಅವರು ಕೂಡ 2 ಕಾರಲ್ಲಿ ಬಂದು, ಅಂದರೆ ರೋಡ್ ಮಧ್ಯದಲ್ಲೇ ಆ ಥರ ಮಾಡಿರುವಂಥದ್ದು ಸರ್. ಎಲ್ಲಿ ಹೋಗಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಇದೆ ಸರ್ ಅಂತ? ರಾಜ್ಯ ಬಿಟ್ಟು ಹೋಗ್ತಾ ಇದ್ದಾರೆ ಹೇಗೆ ಅಂತ ಸರ್? ಇಲ್ಲ, ಇದು HD ಕೋಟೆ ಜೈಪುರ ಮಧ್ಯದಲ್ಲಾಗಿದೆ. ಸೊ ಯಾವ ಭಾಗದಲ್ಲಿ ಹೋಗಿದ್ರೆ ಅಂತ ಗೊತ್ತಾಗೋದಿಲ್ಲ. ಸೊ ಈ ಕಡೆ ಚಾಮರಾಜನಗರ ಇದೆ, ಈ ಕಡೆ ಬಾವಲಿ ಎಲ್ಲ ಇದೆ. ಸೊ ಗಡಿ ಭಾಗದ ಎಲ್ಲ SP ಮಾತಾಡಿದ್ದೀನಿ. ಎಲ್ಲ ಕಡೆ ನಾವು ನಾಲ್ಕು ಹಾಕ್ಕೊಂಡಿದ್ದೀವಿ. ಅಂದರೆ ಈ ರೀತಿಯ ಪ್ರಕರಣಗಳು ಒಂದಿಷ್ಟು ಜನರ ಆತಂಕ ಸೃಷ್ಟಿಸುವಂತಹ ಪ್ರಕರಣಗಳಾಗುತ್ತೆ ಸರ್. ಸೊ ಜನರಿಗೆ ಏನು ಹೇಳ್ತೀರಾ ಸರ್ ಅಂತ? ಇಲ್ಲ, ಇದುವರೆಗೂ ಈ ಪರಿಸರದಲ್ಲಿ ಈ ಥರ ಘಟನೆ ನಡೆದಿಲ್ಲ. ಸೊ ಇದು ಮೊದಲನೇ ಬಾರಿಗೆ ಇದು ರಿಪೋರ್ಟ್ ಆಗ್ತಿದೆ. ಸಾರ್ವಜನಿಕರೇ ಇನ್ ಕೇಸ್ ಏನಾದರೂ ವೆಹಿಕಲ್ಗಳು, ಕಾರುಗಳು ಅನುಮಾನಾಸ್ಪದವಾಗಿ ಅಲ್ಲೇ ರೋಡ್ ಮಧ್ಯದಲ್ಲಿ ಬಿಟ್ಟು ಹೋಗಿದರೆ 112 ಕಾಲ್ ಮಾಡಲಿ. ಅದು ಚೆಕ್ ಪೋಸ್ಟ್ಗಳು ಅಲರ್ಟ್ ಆಗಿದೆ ಹೇಗೆ ಸರ್ ಅಂತ? ಈಗ ಹೌದು, ಚೆಕ್ ಪೋಸ್ಟ್ ಅಲರ್ಟ್ ಆಗಿದೆ. ಇನ್ನು ಏನು ಯಾರು ಟ್ರೇಸ್ ಔಟ್ ಆಗಿಲ್ಲ ಸರ್? ಇನ್ನು ಸೋಫಾರ್ ಇಲ್ಲ, ಪತ್ತೆ ನಡೀತಾ ಇದೆ. ಥ್ಯಾಂಕ್ ಯು. ಇದಿಷ್ಟು ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಅವರ ಮಾತುಗಳು. ಈಗಾಗಲೇ 3 ತಂಡಗಳ ರಚನೆ ಮಾಡಿದ್ದಾರೆ. CCTV ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಶೀಘ್ರದಲ್ಲೇ ನಾವು ಈ ಒಂದು ಪ್ರಕರಣವನ್ನು ಭೇದಿಸ್ತೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಲ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಬೀದರ್ನಲ್ಲಿ ಏನು ಬ್ಯಾಂಕಿಗೆ ಹಣ ಹಾಕುವಂತಹ ATM ಕಳ್ತನ ಜೊತೆಗೆ ಮಂಗಳೂರಲ್ಲಾದಂತಹ ಬ್ಯಾಂಕಿಗೆ ನುಗ್ಗಿ ದರೋಡೆ ಮಾಡಿದಂಥ ಪ್ರಕರಣಗಳು ಮಾಸುವ ಮೂಲವೇ ಮೈಸೂರು ಜಿಲ್ಲೆಯಲ್ಲೂ ಕೂಡ, ಅದರಲ್ಲೂ ಕೂಡ CM ಅವರ ತವರು ಜಿಲ್ಲೆಯಲ್ಲಿ ಇವತ್ತು ಒಂದು ರೋಡ್ ರಾಬರಿ ಆಗಿರುವಂಥದ್ದು. ಈ ಒಂದು ಪ್ರಕರಣ ಬಗ್ಗೆ ಮಾತಾಡೋದಕ್ಕೆ ಜಿಲ್ಲಾ SP ಆಗಿರುವಂತಹ ವಿಷ್ಣುವರ್ಧನ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಬೆಳಿಗ್ಗೆ ಒಂದು ದರೋಡೆ ಆಗಿದೆ, ಅಂದರೆ ರೋಡ್ ರಾಬರಿ ಆಗಿರುವಂಥದ್ದು. ಸರ್, ಯಾವ ಕಾರಣಕ್ಕಾಗಿ, ನಿಮ್ಗೆ ಯಾವ ವಿಚಾರ ಏನಕ್ಕೆ ಗೊತ್ತಾಯ್ತು ಸರ್? ಅಲ್ಲ, ನಮಗೆ ತಿಳಿದಿರೋ ಪ್ರಾಥಮಿಕ ಮಾಹಿತಿ ಪ್ರಕಾರ ಸುಮಾರು 9-9:30 ಮಧ್ಯದಲ್ಲಿ ಕೇರಳ ಮೂಲದ ವ್ಯಕ್ತಿಗಳು ಕೇರಳದಿಂದ HD ಕಡೆ ಬರ್ತಾರೆ. ಮಾರ್ಗ ಮಧ್ಯದಲ್ಲಿ 1-2 ಕಾರ್ ಅಡ್ಡ ಕಟ್ಟಿ ಅವ್ರನ್ನ ಅವರಿದ್ದಂಥ ವೆಹಿಕಲ್ನ ಕೂಡ ತಗೊಂಡು ಮುಂದೋಗಿರ್ತಾರೆ. ಈ ಸಂಬಂಧ ನಾವು ನಮ್ಮೆಲ್ಲ ಗಡಿ ಪ್ರದೇಶದಲ್ಲಿದ್ದಂಥ ಗಡಿ ಡಿಸ್ಟ್ರಿಕ್ಟ್ಸ್ಗಳಿಗೆ SP ಮಾತಾಡಿದ್ದೀನಿ. ವಯನಾಡ್ SP ಕೂಡ ಮಾತಾಡಿ ಅವರಲ್ಲಿ ಕೂಡ ನಾಕಾಬಂದಿ ಸೆಟಪ್ ಮಾಡ್ಕೊಂಡು ಕೇಳಿದ್ರು. ನಡೀತಾ ಇದೆ, ಕಾರ್ಯ ನಡೀತಾ ಇದೆ. ಅಂದರೆ ಅವ್ರು ಯಾರು ಅಂತ ಇರೋ ಗೊತ್ತಾಯ್ತು ಸರ್? ಎಷ್ಟು ಜನ ಇದ್ರು ಏನು ಅಂತ ಸರ್? ಇಲ್ಲ, ಇದುವರೆಗೇನು ಮಾಹಿತಿ ಗೊತ್ತಿಲ್ಲ. ಇವಾಗ ವಿಕ್ಟಿಮ್ಗೆ ಪ್ರಿಲಿಮಿನರಿ ಇನಿಷಿಯಲ್ ಮೆಡಿಕಲ್ ಕೊಡಿಸಿ ಸ್ಟೇಷನ್ಗೆ ಕರ್ಕೊಂಬಂದು ಅವ್ರಿಗೆ ಕಂಪ್ಲೇಂಟ್ ತೊಗೊತಾ ಇರಿ. ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮುಂದುವರಿತಾ ಇದೆ. ಇದೆಲ್ಲನೂ ಕೂಡ ನಾವು ಬೇರೆ ಕಡೆ CCTVಗಳು ಮತ್ತು ಚೆಕ್ ಪೋಸ್ಟ್ಗಳನ್ನ ನಾವು ಚೆಕ್ ಮಾಡ್ತೀವಿ. ಪ್ಲಸ್ ನಮ್ಮ ಟೋಲ್ಗಳಲ್ಲಿ ಕಾರ್ಗಳು ಪಾಸ್ ಆಗಿರುತ್ತಲ್ಲ, ಅದನ್ನು ಕೂಡ ಚೆಕ್ ಮಾಡ್ತಾಯಿರಿ. ಅಲ್ಲಿ 3 ತಂಡ ರಚನೆ ಮಾಡಿ ನಾವು ಈ ಬಗ್ಗೆ ಪತ್ತೆ ಕಾರ್ಯ ಬಗ್ಗೆ ಕೈ ಎತ್ಕೊಂಡಿದ್ದೀವಿ. ಆ ವಿಕ್ಟಿಮ್ಸ್ ಯಾರು ಸರ್? ಎಲ್ಲಿಯವರು ಅಂತ ಸರ್? ಮೂಲತಃ ಕೇರಳದವರು ಅವರು. ಕೇರಳದವರು, ಅಲ್ಲಿಂದ ಅವರು ಈ ಕಡೆ HD ಕಡೆ ಬರ್ತಿದ್ರು. ಅವ್ರಲ್ಲಿ ಅಂದರೆ ಏನು ಕೆಲಸ ಮಾಡ್ತೀರಿ ಅಂತ ಗೊತ್ತಾಯ್ತು? ಅದು ಮಾಹಿತಿ ತಿಳಿಬೇಕಾಗಿದೆ. ಇನ್ನೂ ಅವ್ರಿಗೆ ಮಾತಾಡಿಸ್ಕೊಂಡು ಮಾಹಿತಿ ತಿಳಿಬೇಕಾಗಿದೆ. ಮಾಹಿತಿ ಇಲ್ಲಿ ಕೇಳಿ ಮಾಹಿತಿ ಕೊಡ್ತಾ ಇದ್ದಾರೆ ಹೇಗೆ ಸರ್ ಅಂತ? ಕೊಡ್ತಾರೆ ಅವರು. ದೇ ಕೋಆಪರೇಟಿವ್. ಅಂದರೆ ಅವರು ಕೂಡ 2 ಕಾರಲ್ಲಿ ಬಂದು, ಅಂದರೆ ರೋಡ್ ಮಧ್ಯದಲ್ಲೇ ಆ ಥರ ಮಾಡಿರುವಂಥದ್ದು ಸರ್. ಎಲ್ಲಿ ಹೋಗಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಇದೆ ಸರ್ ಅಂತ? ರಾಜ್ಯ ಬಿಟ್ಟು ಹೋಗ್ತಾ ಇದ್ದಾರೆ ಹೇಗೆ ಅಂತ ಸರ್? ಇಲ್ಲ, ಇದು HD ಕೋಟೆ ಜೈಪುರ ಮಧ್ಯದಲ್ಲಾಗಿದೆ. ಸೊ ಯಾವ ಭಾಗದಲ್ಲಿ ಹೋಗಿದ್ರೆ ಅಂತ ಗೊತ್ತಾಗೋದಿಲ್ಲ. ಸೊ ಈ ಕಡೆ ಚಾಮರಾಜನಗರ ಇದೆ, ಈ ಕಡೆ ಬಾವಲಿ ಎಲ್ಲ ಇದೆ. ಸೊ ಗಡಿ ಭಾಗದ ಎಲ್ಲ SP ಮಾತಾಡಿದ್ದೀನಿ. ಎಲ್ಲ ಕಡೆ ನಾವು ನಾಲ್ಕು ಹಾಕ್ಕೊಂಡಿದ್ದೀವಿ. ಅಂದರೆ ಈ ರೀತಿಯ ಪ್ರಕರಣಗಳು ಒಂದಿಷ್ಟು ಜನರ ಆತಂಕ ಸೃಷ್ಟಿಸುವಂತಹ ಪ್ರಕರಣಗಳಾಗುತ್ತೆ ಸರ್. ಸೊ ಜನರಿಗೆ ಏನು ಹೇಳ್ತೀರಾ ಸರ್ ಅಂತ? ಇಲ್ಲ, ಇದುವರೆಗೂ ಈ ಪರಿಸರದಲ್ಲಿ ಈ ಥರ ಘಟನೆ ನಡೆದಿಲ್ಲ. ಸೊ ಇದು ಮೊದಲನೇ ಬಾರಿಗೆ ಇದು ರಿಪೋರ್ಟ್ ಆಗ್ತಿದೆ. ಸಾರ್ವಜನಿಕರೇ ಇನ್ ಕೇಸ್ ಏನಾದರೂ ವೆಹಿಕಲ್ಗಳು, ಕಾರುಗಳು ಅನುಮಾನಾಸ್ಪದವಾಗಿ ಅಲ್ಲೇ ರೋಡ್ ಮಧ್ಯದಲ್ಲಿ ಬಿಟ್ಟು ಹೋಗಿದರೆ 112 ಕಾಲ್ ಮಾಡಲಿ. ಅದು
ಚೆಕ್ ಪೋಸ್ಟ್ಗಳು ಅಲರ್ಟ್ ಆಗಿದೆ ಹೇಗೆ ಸರ್ ಅಂತ ಈಗ? ಹೌದು ಚೆಕ್ ಪೋಸ್ಟ್ ಅಲರ್ಟ್ ಆಗಿದೆ. ಓಕೆ, ಇನ್ನು ಏನು ಯಾರು ಟ್ರೇಸ್ ಔಟ್ ಆಗಿಲ್ಲ ಸರ್? ಇನ್ನು ಸೋಫಾರ್ ಇಲ್ಲ, ಪತ್ತೆಕಾರಿ ನಡೀತಾ ಇದೆ. ಥ್ಯಾಂಕ್ ಯು. ಇದಿಷ್ಟು ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಅವರ ಮಾತುಗಳು. ಈಗಾಗಲೇ 3 ತಂಡಗಳ ರಚನೆ ಮಾಡಿದ್ದಾರೆ. CCTV ದೃಶ್ಯಗಳನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಶೀಘ್ರದಲ್ಲೇ ನಾವು ಈ ಒಂದು ಪ್ರಕರಣವನ್ನು ಭೇದಿಸ್ತೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಳ್ಳಿ, ಕನ್ನಡ, ಮೈಸೂರು.